ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರುವಂತಹ ಪದ ಸೆಲ್ಫ್ ಕೇರ್. ನಮ್ಮ ಕಾಲದಲ್ಲೆಲ್ಲ ಸೆಲ್ಫ್ ಕೇರ್ ಅಂದರೆ ಹೇಗಿತ್ತು ಅಂದರೆ, ನೀರು ಕುಡಿಯೋದು, ವಾಕಿಂಗ್ ಹೋಗೋದು, ಟೈಮಿಗೆ ಸರಿಯಾಗಿ ಸಾತ್ವಿಕ ಆಹಾರವನ್ನು ಸೇವಿಸೋದು, ಬಿಸಿಲಲ್ಲಿ ಕೂತ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು. ಅಷ್ಟೇ ಅಲ್ಲ, ಸಮಯಕ್ಕೆ ಸರಿಯಾಗಿ ಮಲಗೋದು ಹಾಗೂ ಸಮಯಕ್ಕೆ ಸರಿಯಾಗಿ ಏಳುವುದು. ಇದ್ರ ಜೊತೆ ಸಮಯಕ್ಕೆ ಸರಿಯಾಗಿ ಆಯಾ ಕೆಲಸಗಳನ್ನು ಮಾಡೋದು ನಾವು ಸೆಲ್ಫ್ ಕೇರ್ ಅಂತ ಅಂದ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ಸೆಲ್ಫ್ ಕೇರ್ ಅಂದರೆ ಹೇಗಾಗೋಗಿದೆ ಅಂದರೆ, ತುಂಬ ಕಾಸ್ಟ್ಲಿ ಫೇಸ್ ಮಾಸ್ಕ್ಗಳನ್ನು ಹಾಕ್ಕೊಳ್ಳೋದು, ಹಾಗೆ ಮಸಾಜ್ ಸೆಂಟ್ರ್ಗಳಿಗೆ ಹೋಗೋದು, 2,000 3,000 ದುಡ್ಡು ಕೊಟ್ಟು ಸೆಂಟೆಡ್ ಕ್ಯಾಂಡ್ಲ್ಗಳನ್ನು ತರೋದು, ಅದಕ್ಕಿಂತ ಕಾಸ್ಟ್ಲಿ ದುಡ್ಡು ಕೊಟ್ಟು ಡೈರಿಗಳನ್ನು ತಗೊಳ್ಳೋದು. ಹೋಗಲಿ, ಈ ಡೈರಿಯನ್ನು ತಗೊಳ್ತಾರಲ್ಲ, ಬರೀತಾರ ಅಂತ ನೋಡೋದಾದರೆ ಖಂಡಿತ ಇಲ್ಲ. ತಗೊಂಡು ಬರ್ತಾರೆ, ಅವರ ಕೋಣೆಯ ಯಾವುದೋ ಒಂದು ಮೂಲೆಯ ಟೇಬಲ್ನಲ್ಲಿ ಅದು ಇರುತ್ತೆ ಅಷ್ಟೆ, ಓಪನ್ ಕೂಡ ಮಾಡಿರೋದಿಲ್ಲ. ಯಾಕೆ ಈ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಸರಳವಾಗಿರೋದನ್ನು ದುಬಾರಿಯಿಂದಲೇ ಕೊಂಡ್ಕೋಬೇಕು ಹಾಗೂ ಆ ದುಬಾರಿ ದುಡ್ಡನ್ನು ಕೊಟ್ಟು ಕೊಂಡ್ಕೊಂಡ್ರೆ ಮಾತ್ರ ಸೆಲ್ಫ್ ಕೇರ್ ಅಂತ ಈಗಿನ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಇಲ್ಲ. ಸರಳವಾಗಿ ನಮಗೆ ನಾವು ಆನಂದವಾಗಿರೋದು ನಿಜವಾದ ಸೆಲ್ಫ್ ಕೇರ್. ಹಾಗಿದ್ರೆ ಈ ಆನಂದ ಅಂದರೆ ಏನು? ಅದು ಯಾವಾಗ ಬರುತ್ತೆ ಅಂದರೆ, ಏನೂ ಇಲ್ಲದೇ ಇದ್ದಾಗ ನಮ್ಮ ಮನಸ್ಸಿನ ಒಳಗಿನಿಂದ ಆ ಸಂತೋಷ, ಆ ಆನಂದ ಬರುತ್ತಲ್ಲ, ಅದು ನಿಜವಾದ ಆನಂದ. ಏನೂ ಇಲ್ಲದೇ ಇದ್ದಾಗ ನೀನು ಆನಂದವಾಗಿದ್ದೀಯಾ ಅಂತ ಅಂದರೆ, ಎಲ್ಲವೂ ಇದ್ದಾಗ ಆಟೋಮೆಟಿಕಲಿ ನೀನು ಆನಂದವಾಗಿರ್ತೀಯ ಅಂತ, ಅಂದರೆ ಖುಷಿಯಾಗಿರ್ತೀಯ ಅಂತ. ಹಾಗಾಗಿ ನಮ್ಮ ಖುಷಿ ಯಾವುದೋ ಹೊರಗಿನ ವಸ್ತುವಿನಿಂದ ಇರಬಾರ್ದು. ಅದು ನನ್ನೊಳಗೆ ನನ್ನ ಭಗವಂತ ಇದ್ದಾನೆ ಅನ್ನುವಂತಹ ಅಪಾರವಾದ ನಂಬಿಕೆ ಹಾಗೂ ಆ ಭಗವಂತ ಅನ್ನೋ ಶಕ್ತಿಯಿಂದ ನಮ್ಮ ಮುಖದಲ್ಲಿ ಒಂದು ನಗು ಮೂಡುತ್ತಲ್ಲ, ಅದು ನಿಜವಾದ ಆನಂದ. ಏನಂತೀರಾ? ಎಲ್ಲ ಕಷ್ಟದ ಸಮಯದಲ್ಲಿ ಭಗವಂತ ಇದ್ದಾನೆ, ನನ್ನ ಕೈ ಹಿಡಿತಾನೆ, ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಅಂತ ಮಾಡ್ತೀವಲ್ಲ, ಅದು ನಿಜವಾದ ಸೆಲ್ಫ್ ಕೇರ್ ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ಯಾಕೆ ಅಂತ ಅಂದರೆ, ಸರಳವಾಗಿರೋದನ್ನು ಯಾಕೆ ನೀವು ಕಠಿಣ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಹಾಗಾಗಿ ಸದಾ ಭಗವಂತನ ನಾಮಸ್ಮರಣೆ ಮಾಡೋಣ. ಭಗವಂತ ಸದಾ ನಮ್ಮೊಟ್ಟಿಗಿರ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿರಲಿ. ಆ ಭಗವಂತನನ್ನು ನೆನೆಯೋದೇ ನಿಜವಾದ ಸೆಲ್ಫ್ ಕೇರ್. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.